ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆಗೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ. ಈ ಹಿಂದೆ ನಾನೊಂದು ವಿಡಿಯೋನ ಹಾಕಿದ್ದೆ. ಇವತ್ತಿಷ್ಟು ಖುಷಿಯಿಂದ ಮಾತಾಡ್ತಿರೋ ಅವರು ಎಷ್ಟು ನೋವಿನಲ್ಲಿದ್ದರು ಅಂತಂದರೆ ನೀವೇ ನೋಡಿದರೆ ಗೊತ್ತಾಗುತ್ತೆ ಏನು ಕತೆ ಏನಾಗಿತ್ತು ಅಂತ ಹೇಳಿ. ಆಲ್ರೆಡಿ ಈ ವಿಡಿಯೋ ನೋಡಿರೋರು ಗೊತ್ತಿರುತ್ತೆ, ಬಟ್ ಆದರೂ ಕೂಡ ನಾನು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ನಿಮ್ಮ ಜೊತೆ. ಸೊ ನೀವು ಕೂಡ ಈ ವಿಡಿಯೋ ನೋಡಿದ್ಮೇಲೆ ಶೇರ್ ಮಾಡಿ. ಜೀವನದಲ್ಲಿ ನೋಡಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಏನಾಗಿತ್ತು ಅಂತ ಹೇಳ್ತೀನಿ ಬನ್ನಿ. ನಿಮ್ಮೂರು ಯಾವುದು? ನಮ್ಮದು ಜಿಲ್ಲಾ ಯಾದಗಿರಿ. ಯಾದಗಿರಿ, ಊರು ಪಗಲಾಪುರ. ಪಗಲಾಪುರ. ಯಾದಗಿರಿ ಜಿಲ್ಲೆ ಪಗಲಾಪುರ ಅಂತ ಊರ ಹೆಸರು. ಆ ಕಡೆಯವರು ನೀವು, ಉತ್ತರ ಕರ್ನಾಟಕದವರು. ಊರಿಂದ ಊರಿಗೆ ಬಂದು ಜೀವನ ಮಾಡ್ತಾ ಇದ್ದೀರಾ. ಹಿಂಗೆ ಮೋಸ ಮಾಡಿದ್ದಾನ ಅವನು. ನಿಮಗೆ 3-4 ದಿನ ಆಯ್ತಣ್ಣ ನೀವು ಕೆಲ್ಸಕ್ಕೆ ಹೋಗಿ? ನಾನು ಈ ವಿಡಿಯೋನ 3 ತಿಂಗಳು ಆಯಿತು ಅಂದ್ಕೊಳ್ಳಿ ಆವಾಗ ಶೇರ್ ಮಾಡಿದ್ದು. ಏನಂದರೆ ಇವರ ಪಾಪ ಗಾಡಿನ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಅಂಥೇಳಿ ಬಂದು ತಮಿಳ್ನಾಡು ಕಡೆಯವನು ಗಾಡಿನ ಕದ್ದಿದ್ದ. ಬಟ್ ಆದರೆ ಅವತ್ತಿನ ತುಂಬ ನೋವಲ್ಲಿದ್ದರು. ಇವರು ಆದಷ್ಟು ಪ್ರಯತ್ನ ಮಾಡಿದರು, ಗಾಡಿ ಸಿಕ್ಕಿರಲಿಲ್ಲ. ನಾನು ಒಂದು ವಿಡಿಯೋ ಹಾಕೋಣ ಅಂಥೇಳಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ, ನನ್ನ ಫೇಸ್ಬುಕ್ ಪೇಜಲ್ಲಿ ಎಲ್ಲ ಕಡೆ ಶೇರ್ ಮಾಡಿದ್ದೆ. ಆದರೆ ಏನಂದರೆ ವೀಕ್ಷಕರೇ, ಕೆಲವರು ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದರು. ಯಾಕೆ ಬಡವ್ರ ಮನುಷ್ಯರಲ್ವಾ, ಮಾನವೀಯತೆನೇ ಇಲ್ಲ ಅಂದರೆ ಅವ್ರ ನೋವನ್ನು ನೋಡಿ ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಕಮೆಂಟ್ ಮಾಡೋದು, ನಿಮ್ಗೆ ಯಾವುದು ಕಂಟೆಂಟ್ ಸಿಕ್ಕಿಲ್ವಾ, ಈ ವಿಡಿಯೋ ಹಾಕಿದ್ದೀರಾ, ಈ ಥರ ಎಲ್ಲ ಹೇಳಿ ಮಾತಾಡಿದರು. ನಾನೇನು ಬೇಜಾರು ಮಾಡ್ಕೊಂಡಿರಲಿಲ್ಲ. ನಮಗೇನು ಗೊತ್ತೇನ್ರಿ, ನಮಗೆ ಎಲ್ಲರೂ ಒಂದೇ. ಸೊ ಇರೋರು ಒಂದೇ, ಇಲ್ಲದೇ ಇರೋರು ಒಂದೇ, ಎಲ್ಲರೂ ಇಲ್ಲಿ ಸಮಾನರು. ಯಾಕಂದರೆ ಬರುವಾಗ ಏನು ಒತ್ಕೊಂಬರಲ್ಲ ಮನುಷ್ಯ, ಹೋಗೋವಾಗ ಅವ್ನು ಹೋಗೋ ದಾರಿಗೆ ಅಡ್ಡಾಗುತ್ತೆ ಅಂತ ಸೊಂಟದಲ್ಲಿರೋ ಒಂದು ಹುಡ್ದಾರನೂ ಕೂಡ ಬಿಡಲ್ಲ. ಹಾಗೆ ಏನು ತೊಗೊಂಬರಲ್ಲ, ಏನು ತೊಗೊಂಡೋಗಲ್ಲ. ಮಧ್ಯ ಜೀವನದಲ್ಲಿ ನಾನು ನೀನು ಭೇದ ಭಾವ ತಾರತಮ್ಯ ಎಲ್ಲ ಏನಕ್ಕೆ ಬೇಕು? ಸೊ ನೀವು ಆ ಥರ ಇರೋರು ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಲೇಬೇಡಿ, ನಾನು ಹೇಳೋದು. ಬಟ್ ಇವ್ರು ನೋಡಿ ಅಷ್ಟು ನೋವಲ್ಲಿ ಅವತ್ತು ಮಾತಾಡಿದ್ರು. ನಾನು ನೋಡೋಣ, ಸೋಷಿಯಲ್ ಮೀಡಿಯಾ ಅಲ್ವಾ, ರೀಚ್ ಆದರೆ ಅವ್ರ ಗಾಡಿ ಸಿಕ್ಕಿದ್ರೆ ಯಾರಾದರೂ ಇನ್ಫಾರ್ಮ್ ಮಾಡ್ತಾರೆ ಅಂಥೇಳಿ ಫೇಸ್ಬುಕ್ಕಲ್ಲಿ ತುಂಬ ಒಳ್ಳೆ ರೀಚ್ ಸಿಕ್ಕಿತ್ತು ಈ ವಿಡಿಯೋಗೆ. ತುಂಬ ಜನ, ಲಕ್ಷಾಂತರ ಜನ ನೋಡಿದರು, ಸಾವಿರಾರು ಜನ ವಿಡಿಯೋನ ಶೇರ್ ಮಾಡಿದರು. ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಂದು ಖುಷಿ ವಿಷಯ ಇದೆ. ಸೊ ಅದನ್ನು ಶೇರ್ ಮಾಡ್ತೀನಿ. ನಾವು ಮನುಷ್ಯನ ನೋಡಿ, ಒಬ್ಬೊಬ್ಬರ ಜೀವನ ಒಂದೊಂದು ಥರ ಅಲ್ವಾ. ಅವರು ಏನು ಸಿಚುಯೇಷನ್ ಬಂದಿರುತ್ತೋ ಗೊತ್ತಿಲ್ಲ. ಈ ಥರ ಒಂದು ಕಳ್ಳತನದ ದಾರಿನ ಹಿಡಿದಿರ್ತಾರೆ. ಬಟ್ ಇವರು ಹುಡ್ಕೋ ಪ್ರಯತ್ನ ಕೂಡ ಮಾಡಿದರು ಅವ್ರ ಗಾಡಿಯನ್ನು. ತುಂಬಾ ಬಡವ್ರು ಇವರು. ತುಂಬಾ ಅವತ್ತು ಆ ಹಳೆ ವಿಡಿಯೋ ಐಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ತುಂಬಾ ನೋವು ತಿಂದಿದ್ರು. ಅದು ಅವ್ರಿಗೆ ಗೊತ್ತಿರುತ್ತೆ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಕಳ್ಕೊಂಡಾಗ ಏನು ಪೇಯ್ನ್ ಆಗುತ್ತೆ ಅಂತ ಹೇಳಿ. ಈ ಗಾಡಿ ಸಿಗಲ್ಲ ಅಂಥೇಳಿ ಅವರು ಮರ್ತುಬಿಟ್ಟಿದ್ರು. ನಾನು ಮೊನ್ನೆ ಭಾನುವಾರ ಕೂಡ ಅವ್ರಿಗೆ ಒಂದು ಮಾತನ್ನು ಹೇಳಿದ್ದೆ. ಏನೋ ಅಂತೆಲ್ಲ ಹೇಳಿ ಮುಂದೆ ಅವ್ರ ಬಾಯಲ್ಲೇ ಹೇಳ್ತಾರೆ, ಕೇಳಿರಂತೆ. ಏನೇನೋ ವಿಡಿಯೋ ಹಾಕ್ತೀವಿ, ಬಟ್ ನಾವು ಹಾಕಿದಂಥ ಒಂದು ವಿಡಿಯೋ ಇವ್ರಿಗೆ ಇಷ್ಟು ಹೆಲ್ಪ್ ಆಯಿತು ಅಂತೇಳಿ ನನಗಂತೂ ಒಂದು ಸಾರ್ಥಕ ಮನೋಭಾವ ಅನ್ನೋದಿದೆ. ನನಗಂತೂ ತುಂಬಾ ಖುಷಿ ಇದೆ. ಮನುಷ್ಯನಿಗೆ ಮಾನವೀಯತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂಥೇಳಿ ನನಗನ್ನಿಸ್ತು. ಯಾರೇ ಆಗಲಿ ಮನುಷ್ಯರು ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಯಾವತ್ತಿಗೂ ಕೂಡ ಕಳ್ಕೋಬಾರ್ದು. ಆತ ಕಳ್ಳ ಆಗಿದ್ರೂ ಕೂಡ ಆತ ಏನು ಮಾಡಿದ್ದಾನೆ ಗೊತ್ತಾ? ಸೊ ನೀವೇ ನೋಡಿ, ಎಲ್ಲರೂ ತಪ್ಪು ಮಾಡ್ತಾರೆ ಅಲ್ವಾ. ಯಾರೇನು ಪರ್ಫೆಕ್ಟು, ನೀವು ಸರಿ ಮಾಡಿದ್ದಾರೆ, ಯಾರು ಪರ್ಫೆಕ್ಟ್ ಇಲ್ಲ ಪ್ರಪಂಚದಲ್ಲಿ. ಆ ತಪ್ಪು ಮಾಡಿರೋರಿಗೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಅನ್ನೋದು ಕೊಡೋದಿರುತ್ತಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಆ ತಿದ್ಕೊಳ್ಳೋ ಅಂಥ ಒಳ್ಳೆತನ ಅನ್ನೋದು ಎಲ್ರಿಗೂ ಬರಲ್ಲ. ನಾನು ತಪ್ಪು ಮಾಡಿದ್ದೀನಿ, ನಾನು ಮಾಡಿದ ತಪ್ಪು ಅಂತ ಕೇಳ್ತಾರಲ್ಲ, ಸೊ ಅಥವಾ ಏನಾದ್ರು ತೋರಿಸ್ಕೋತಾರಲ್ಲ, ಸೊ ಆ ಒಂದು ಪಶ್ಚಾತ್ತಾಪದ ಗುಣ, ಅದೇ ಮಾನವೀಯತೆ. ಪಶ್ಚಾತ್ತಾಪ ಅನ್ನೋದು ಎಲ್ಲರಿಗೂ ಬರಲ್ಲ, ಆತ್ಮಸಾಕ್ಷಿ ಇದ್ದವ್ರಿಗೆ ಮಾತ್ರ ಬರುತ್ತೆ. ಇವ್ರ ಗಾಡಿ ಕಳೆದೋಗಿತ್ತು. ಏನಾಯಿತು ಬನ್ನಿ ನೋಡೋಣ. ಖುಷಿ ಒಳ್ಳೆ ಮನುಷ್ಯ, ಪೂಜೆ ಮಾಡಿ. ಅದು ಚೆನ್ನಾಗಿದೆ ಬಿಡು ಗಾಡಿ.
ವಿಡಿಯೋ ನೋಡಿ ತಗೊಂಬಂದು ಕೊಟ್ರದ ಅವನು ಎಷ್ಟು ಖುಷಿ ಆಯ್ತಲ್ವಾ? ತುಂಬಾ ಖುಷಿ ಸದ್ಯ ವಿಡಿಯೋ ರೀಚ್ ಆಯ್ತಾ ಅವನಿಗೆ? ಅಲ್ಲ ಕಳ್ಳನಿಂದ ಆಯ್ತು, ಅಟ್ಲೀಸ್ಟ್ ಅವ್ನ ಕಳ್ಳಂಗಾದ್ರೂ ಮನ್ಸಾಕ್ಷಿ ಅನ್ನೋದಿದೆ, ಕನಿಕರ ಬಂತು, ಮಾನವೀಯತೆ ಬಂತು, ನಿಮ್ ಗಾಡಿ ತಂದು ಕೊಟ್ಟ. ಇಲ್ಲೇ ಮಾತಾಡ್ರಿ. ತೋರಿಸ್ಬಿಡು ಗಾಡಿ ಅವ್ರದ್ದು. ಎಲ್ಲರೂ ಎಷ್ಟು ಬೈಕೊಂಡು ನಿಮ್ಮ ಮೂರು ಕಡೆಯವರು ಎಲ್ಲರೂ ಕಮೆಂಟ್ ಹಾಕಿದ್ರು. ಇವತ್ತು ನೋಡಿದ್ರೆ ಖುಷಿ ಆಗ್ತಾರೆ ಎಲ್ಲರೂ. ಉತ್ತರ ಕರ್ನಾಟಕ ಕಡೆಯವರೆಲ್ಲ ಫುಲ್ ಖುಷಿ. ನಿಮ್ಮ ಖುಷಿ ನೋಡಿ ನಮ್ಮ ಖುಷಿ. ಅವನಾಗವನೇ ಫೋನ್ ಮಾಡಿದ್ನ ನಿಮಗೆ? ಆ ವಿಡಿಯೋ ನೋಡಿರ್ತಾನೆ ನಿಂದು. ಆ ವಿಡಿಯೋ ನೋಡಿ ನೀವು ಹೇಳೋದಲ್ಲ ನೋಡ್ಬಿಟ್ಟು ಆ ವಿಡಿಯೋ ನೋಡಿ ಪಾಪ ಅವನಿಗೆ ಕನಿಕರ ಬಂದು ತಗೊಂಬಂದು ಕೊಟ್ಟಿರೋದು. ಈ ಹಿಂದೆ ಇಲ್ಲ, ಈ ಹಿಂದೆ ಅವನು ಬೇರೆ ಗಾಡಿ ಎಲ್ಲ ಕತ್ತಿದ್ನಲ್ಲ, ಯಾವುದು ಕೊಟ್ಟಿಲ್ಲ ಅವನು ಅಲ್ವಾ? ನಿಮ್ಮ ಗಾಡಿನೇ ವಾಪಸ್ ಕೊಟ್ಟರು. ಅವನಿಗೆ ಅಷ್ಟು ಒಳ್ಳೆ ಬುದ್ಧಿ, ಕನಿಕರ ಅನ್ನೋದು ಬಂತಲ್ಲ. ಅಟ್ಲೀಸ್ಟ್ ಇವ್ರು ಅಳೋದು, ಇವ್ರ ಗೋಳು ತಟ್ಟುತ್ತಲ್ಲ, ಅವನ್ ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಹೆಲ್ಪ್ ಆಯ್ತು. ಖುಷಿ ಆಯ್ತು ನನಗೆ. ಭಾನುವಾರ ಹೇಳ್ದೆ ನಾನು. ಗಾಡಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ದೆ. ಅಲ್ಲ, ಯಾರು ತಾನೇ ಕಳ್ಳ ಕತ್ಕೊಂಡೋದವ್ನು ಫೋನ್ ಮಾಡಿ ನಿಮ್ ಗಾಡಿ ಕೊಡ್ತೀನಿ ಅಂತ. ಅವನಿಗೆ ವಿಡಿಯೋ ರೀಚ್ ಆಗಿ ನೋಡಿರ್ತಾನೆ, ಅವನಿಗೆ ಅಯ್ಯೋ ಅನ್ಸಿರುತ್ತೆ. ಕೊಡ್ತಾ ಇರ್ಲಿಲ್ಲ, ಅವನಿಗೆ ಅಯ್ಯೋ ಅನ್ಸಿ. ನಾನು ಭಾನುವಾರ ಹೇಳ್ದೆ ಇವ್ರಿಗೆ, ಯೋಚನೆ ಮಾಡಬೇಡ್ರಿ, ಋಣ ಇದ್ರೆ ಅದು ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ ಅಂತ ಹುಡ್ಕೊಂಡ್ ಬಂದ್ಬಿಡ್ತು ಅಷ್ಟೇ. ಎಲ್ಲ ಋಣ ಅಷ್ಟೇ. ಅಜ್ಜಿ ಬಂದ್ರು ಗಾಡಿನೂ ಬಂತು ಅಲ್ವಾ ಅಜ್ಜಿ? ಸೂರ್ಯಂಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸೂರ್ಯಂಗೆ ಕೈ ಮುಗಿಯೋದು. ಅಜ್ಜಿ ಬಂತು, ಗಾಡಿನೂ ಬಂತು. ಊಟನೇ ಮಾಡ್ತಾ ಇರ್ಲಿಲ್ಲ. ಅವ್ರಂತೂ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಊಟನೇ ಮಾಡಿಲ್ಲ. ನೀವು ಹೇಳ್ತೀರ ನಂಗೆ ಮೈ ಜುಮ್ ಅನ್ನುತ್ತೆ. ಕಷ್ಟಪಟ್ಟಿದ್ದೆಲ್ಲ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಯಾರು ಆ ವ್ಯಕ್ತಿಗೆ ವಿಡಿಯೋನ ಶೇರ್ ಮಾಡಿ, ಗಾಡಿ ಕೊಟ್ಟಂತ ವ್ಯಕ್ತಿಗೆ ಅವ್ನು ಕಳ್ಳ ಆಗಿದ್ರು ಕೂಡ ಅವನಿಗೆ ಧನ್ಯವಾದ. ಪುಣ್ಯ ಬರ್ಲಿ ಅವನಿಗೆ, ಅವ್ರ ಗಾಡಿ ಅವ್ರು ಕೊಟ್ಟಿದ್ರು. ಆರಾಮಾಗಿರ್ಲಿ, ಪುಣ್ಯ ಬರ್ಲಿ. ಯಾಕಂದ್ರೆ ಪಾಪ ಅವ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರು, ಹುಡ್ಕೊಂಬರಕ್ಕೆ ಟ್ರೇಸ್ ಮಾಡಿ ಹುಡ್ಕೊಂಬರಕ್ಕೆ ಇವ್ರನ್ನ ಕಳಿಸಿದ್ದಾರೆ. ಅವ್ರು ಹೋಗಿಲ್ಲ. ಇವರು ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ಬೇಕು ಅಂದರೆ ಪೆಟ್ರೋಲಿಗೆಲ್ಲ ಹೊಂದಿಸ್ಕೊಂಡು ಟ್ರಾವೆಲ್ ಎಲ್ಲ ಇವ್ರ ಕಷ್ಟ ಹೊಂದಿಸ್ಕೊಂಡು ಹೋಗಕ್ಕೆ. ಆದರೂ ಒಂದ್ಸತಿ ಹೋಗಿ ಬಂದರೂ ಸಿಕ್ಕಲಿಲ್ಲ. ಪೊಲೀಸ್ ಅವರಿಂದ ಇವ್ರಿಗೆ ಟ್ರೇಸ್ ಮಾಡಿ ಕೊಟ್ಟಿದ್ರು, ಬಟ್ ಹೆಲ್ಪ್ ಆಗಲಿಲ್ಲ. ಅವನೇ ಬುದ್ಧಿ ಬಂದು ಒಟ್ಟಿನಲ್ಲಿ ಅವನಿಗೂ ಒಳ್ಳೇದಾಗ್ಲಿ, ಈ ಕಳ್ತನ ಅನ್ನೋದು ಬಿಟ್ಬಿಡ್ಲಿ. ಅವನು ಇಲ್ಲಿಗೆ ಕೊನೆಯಾಗಿ ಕಳ್ತನ ಮಾಡೋದು ಬಿಟ್ಬಿಡ್ಬೇಕು. ಅವನು ಒಳ್ಳೆ ಮನುಷ್ಯನಾಗಿರ್ಬೇಕು. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲೀಲಿ. ಆ ಕಳ್ಳಂಗೆ ಥ್ಯಾಂಕ್ಸ್. ಚೆನ್ನಾಗಿದೆ ಅಲ್ವಾ? ವಾಶ್ ಮಾಡಿಸ್ಕೊಂಬಂದ್ರಾ, ತೊಳ್ಸ್ಕೊಂಬಂದ್ರ? ಹಾಂ, ಚೆನ್ನಾಗಿದೆ ಬಿಡಿ. ನಾ ಏನಾಗಿರುತ್ತೋ ಏನು ಇದು ಮಾಡಿ ಚೆನ್ನಾಗಿದೆ ಗಾಡಿ. ಏನು ಮಾಡಿಲ್ಲ ಬಿಟ್ರಿ. ಬೇರೆದಾಗಿದೆ, ನಂಬರ್ ಗಿಂಬರ್ ಎಲ್ಲ ಕಿತ್ತಾಕ್ಬಿಟ್ರು ಅವಿಂದು. ಹಾಂ ಅಲ್ವಾ? ಹಾಂ 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 ನೋಡಿ, ಅದು ಋಣ ಇತ್ತು, ಬಂತು. ಯೂಟ್ಯೂಬ್ಗಿಂತ ಫೇಸ್ಬುಕ್ಕಲ್ಲಿ ತುಂಬ ಜನ ನೋಡಿದ್ರು. ತುಂಬ ಜನ ಏನು ಮಾಡಿದ್ರು, ಆ ವಿಡಿಯೋನ ಶೇರ್ ಮಾಡಿದ್ರು. ಲಕ್ಷಾಂತರ ಜನ, ಸಾವಿರಾರು ಜನ ಶೇರ್ ಮಾಡಿದ್ದಾರೆ. ಅವ್ರು ಶೇರ್ ಮಾಡಿರೋದಕ್ಕೆ ಅವ್ನು ನೋಡಿ ಅವನಿಗೂ ಕನಿಕರ ಬಂದು ಅವನು ತಂದುಕೊಟ್ಟಿದ್ದಾನೆ. ಅವ್ನಿಗೆ ಒಳ್ಳೇದಾಗಲಿ.
ಇನ್ನಾದರೂ ಕಳ್ತನ ಮಾಡೋದು ಬಿಡಲಿ. ಅದು ಈ ಥರ ಬಡವ್ರ ಹೊಟ್ಟೆ ಮೇಲೆ ಯಾರು ಹೊಡಿಬಾರ್ದು. ನೀವೆಷ್ಟು ನೋವು ತಿಂದ್ರಿ, ಇನ್ಮೇಲಾದರೂ ಖುಷಿಯಾಗಿ ನಗ್ನಾಗ್ತಾ ಇರ್ರಿ. ಎಲ್ರಿಗೂ ಒಳ್ಳೇದಾಗಲಿ. ವಿಡಿಯೋ ಯಾರೆಲ್ಲ ನೋಡಿದ್ರು ಶೇರ್ ಮಾಡಿದ್ರು ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಕಳ್ಳಂಗೆ ಥ್ಯಾಂಕ್ಸು ಆ್ಯಕ್ಚುಲಿ. ನಾಯಿಗೂ ಒಂದು ಥ್ಯಾಂಕ್ಸ್. ವಿಡಿಯೋ ನೋಡ್ತಿರೋಂಥ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನೋಡಿ, ಒಂದು ಸೋಷಿಯಲ್ ಮೀಡಿಯಾ ಅನ್ನೋದಕ್ಕೆ ಎಷ್ಟು ತಾಕತ್ತು ಅನ್ನೋದಿರುತ್ತೆ ಅಂಥೇಳಿ ಈ ವಿಡಿಯೋಗಳ ಮುಖಾಂತರನೇ ತಿಳ್ಕೊಬೋದು. ಕೆಟ್ಟದಕ್ಕೂ ಬಳಸ್ಕೋಬಹುದು. ಇದನ್ನು ಬೇರೆ ರೀತಿಯ ವಿಡಿಯೋಗಳನ್ನು ಮಾಡಿ ಒಳ್ಳೆಯದಕ್ಕೂ ಕೂಡ ಬಳಸ್ಕೋಬಹುದು. ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ಇವತ್ತು ಇವರ ಗಾಡಿಯನ್ನು ಸಿಕ್ಕಿದೆ. ದೇವರ ಆಶೀರ್ವಾದ. ಮಂಗಳವಾರ ಹೋಗಿದ್ದಂಥ ಗಾಡಿ ಮಂಗಳವಾರನೇ ಇವ್ರ ಪಾಲಿಗೆ, ಇವ್ರ ಮನೆಗೆ ಮತ್ತೆ ಬಂದು ಸೇರಿದೆ. ಒಟ್ಟಾರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಬೇಕು ಅಂತ ಅನ್ಸೋರು ಶೇರನ್ನು ಮಾಡಿ. ಆ ವ್ಯಕ್ತಿ ಮತ್ತೆ ಕಳ್ತನ ಮಾಡದೇ ಇರಲಿ, ತನ್ನ ತಪ್ಪನ್ನು ತಿದ್ಕೊಂಡು ಚೆನ್ನಾಗಿ ನಡೀಲಿ. ಒಟ್ಟಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಇರೋದೊಂದೇ ಜೀವನ. ಎಲ್ರಿಗೂ ಒಳ್ಳೆಯದನ್ನು ಬಯಸಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.